Everyone, welcome back to my YouTube channel. As usual, ನಾನು ನಿಮಗೆ ಇವತ್ತು ಎರಡು ಟೆಕ್ನಿಕಲ್ ಜಾಬ್ ಅಪ್ಡೇಟ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಅಯರ್ ಮಾಡ್ತಿರೋದು. ಒಂದು ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋ ಕಂಪ್ನಿನೇ ಲೈಕ್ ಕಾಗ್ನಿಸೆಂಟ್, ಇನ್ನೊಂದು ಪ್ರೈಸ್ ಲ್ಯಾಬ್ ಅಂತ. ಸೊ ಎರಡೂ ಫ್ರೆಷರ್ಸ್ ಅವ್ರಿಗೂ ಅಯರ್ ಮಾಡ್ತಿದ್ದಾರೆ, ಬಟ್ ಇಮಿಡಿಯೇಟ್ ಜಾಯ್ನರ್ಸ್ಗೆ ಅಯರ್ ಮಾಡ್ತಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ಡನ್ನು ಅಪ್ಲೈ ಮಾಡ್ಬೋದು, ಬಟ್ ಇಮಿಡಿಯೇಟಾಗಿ ಜಾಯ್ನ್ ಆಗ್ತೀನಿ ಅಂತ ಅಂದರೆ ಅಷ್ಟೇ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ವಿಡಿಯೋದಲ್ಲಿ ಮುಂದೆ ಹೋಗಿ ಏನೇನು ರಿಕ್ವೈರ್ಮೆಂಟು ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಪ್ರೈಸ್ ಲ್ಯಾಬ್ಸ್ ಅಂತ. ಇವರು ಗ್ರಾಜ್ಯುಯೇಟ್ ಪ್ರೋಗ್ರಾಮಿ ರಿಮೋಟ್ ಪೊಸಿಷನ್ಗೆ ಅಯರ್ ಮಾಡ್ತಿರೋದು. ಈ ಕಂಪ್ನಿ ಬಂದ್ಬಿಟ್ಟು ಪುಣೆ, ಮಹಾರಾಷ್ಟ್ರದಲ್ಲಿ ಹೆಡ್ ಕ್ವಾರ್ಟರ್ ಇರೋದು, ಬಟ್ ಇವರು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಅಯರ್ ಮಾಡ್ತಿರೋದು. ಸೊ ಇವ್ರದ್ದು ರೋಲ್ ಬಗ್ಗೆ ನೋಡೋದಾದ್ರೆ, ಇನ್ ದಿಸ್ ರೋಲ್ ಯು ವಿಲ್ ಫಸ್ಟ್ ಲೇಯರ್ ಆಫ್ ಕಮ್ಯುನಿಕೇಶನ್ ವಿತ್ ಅವರ್ ಕಸ್ಟಮರ್ ಅಂತೆ. ಯು ವಿಲ್ ವೇರ್ ಮೆನಿ ಆಡ್ಸ್ ಅಂಡ್ ಯು ವರ್ಕ್ ವಿಲ್ ಹ್ಯಾವ್ ಎ ರಿಯಲ್ ಇಂಪ್ಯಾಕ್ಟ್ ಅಂಡ್ ಸಕ್ಸಸ್ ಆಫ್ ಪ್ರೈಸ್ ಲ್ಯಾಬ್ಸ್ ಕಸ್ಟಮರ್ ಅಂಡ್ ದೇರ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಇಸ್ ದ ನೈಟ್ ಶಿಫ್ಟ್ ರೋಲ್, 6 PM ಇಂದ 2:30 AM ವರೆಗೂ, ಅಥವಾ 5 days ವರ್ಕಿಂಗ್ ಇರುತ್ತೆ. ಅಂದರೆ ಇದು ಹಾಫ್ NL ಶಿಫ್ಟ್ ಥರ. ಸೊ 8 hours ನೋಡಿ, ನಮ್ದೆಲ್ಲ 9 hours ಇದೆ ಆ್ಯಕ್ಚುಲಿ ವರ್ಕು. ಸೊ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಟೇಕಿಂಗ್ ಓನರ್ಶಿಪ್ ಆಫ್ ಕಸ್ಟಮರ್ ಇಶ್ಯೂ ರಿಪೋರ್ಟೆಡ್ ಆ್ಯಂಡ್ ಸೀಯಿಂಗ್ ಪ್ರಾಬ್ಲಮ್ ಥ್ರೂ ದ ರೆಸೊಲ್ಯೂಷನ್ ಅಂತೆ. ಮತ್ತು ಕಂಡಕ್ಟಿಂಗ್ ಪ್ರಾಡಕ್ಟ್ ವಾಕ್ ಥ್ರೂ ಆ್ಯಂಡ್ ಪ್ರೊವೈಡಿಂಗ್ ರೆಸೊಲ್ಯೂಷನ್ ಟು ಕಸ್ಟಮರ್ ಕ್ವೇರೀಸ್. ಮತ್ತು ರಿಸರ್ಚಿಂಗ್, ಡಯಾಗ್ನೈಸಿಂಗ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಸೊಲ್ಯೂಷನ್ ಟು ರಿಸಾಲ್ವ್ ಕಸ್ಟಮರ್ ಇಶ್ಯೂ ಆ್ಯಂಡ್ ಪ್ರೊವೈಡ್ ಪ್ರಾಂಪ್ಟ್ ಆ್ಯಂಡ್ ಅಕ್ಯುರೇಟ್ ಫೀಡ್ಬ್ಯಾಕ್ ಟು ಕಸ್ಟಮರ್. ಅವ್ರಿಗೇನೋ ಇಶ್ಯೂ ಬಂದರೆ ಕರೆಕ್ಟಾಗಿ ವಿತಿನ್ ಅ ಟೈಮಲ್ಲೇ ನಾವು ರೆಸ್ಪಾಂಡ್ ಮಾಡಬೇಕು ಅಂತೆ. ಫೈಂಡಿಂಗ್ ವೇ ಟು ಗೋ ಅಬೌವ್ ಆ್ಯಂಡ್ ಬಿಹೈಂಡ್ ಹೆಲ್ಪ್ ದ ಕಸ್ಟಮರ್ ಅಂತ ಹೇಳ್ತಿದ್ದಾರೆ. ಮತ್ತು ಎನ್ಶೂರ್ ಪ್ರಾಪರ್ ರೆಕಾರ್ಡಿಂಗ್ ಆ್ಯಂಡ್ ಕ್ಲೋಜರ್ ಆಫ್ ಆಲ್ ಇಶ್ಯೂಸ್, ಆನ್ಸರಿಂಗ್ ಕ್ವಶನ್ ಓವರ್ ಎ ಮೇಲ್, ಫೋನ್ ಕಾಲ್ಸ್ ಆ್ಯಂಡ್ ವಿಡಿಯೋ ಕಾಲ್ಸಲ್ಲಿ ಅವ್ರಿಗೆ ಏನಾದ್ರು ಇಶ್ಯೂ ಬಂದರೆ ನಾವು ಸೊಲ್ಯೂಷನ್ ಕೊಡಬೇಕು. ಮತ್ತು ಏನು ಕ್ವಾಲಿಫಿಕೇಷನ್ ಬೇಕು ಅಂತಂದರೆ, ಎಂಪತಿ ಆ್ಯಂಡ್ ಪೇಷನ್ಸ್ ಇರಬೇಕಂತೆ. ಮತ್ತು ಕ್ಯೂರಿಯಾಸಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಅವ್ರು ಬೇಕು ಅಂತ ಹೇಳ್ತಿದ್ದಾರೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಟ್ ಸ್ಟಾರ್ಟಪ್ ಆರ್ ಇನ್ ಕಸ್ಟಮರ್ ಸಪೋರ್ಟ್ ರೋಲ್ ಇಸ್ ಪ್ಲಸ್ ಅಂತ ಹೇಳ್ತಿದ್ದಾರೆ, ಮ್ಯಾಂಡೇಟರಿ ಇಲ್ಲ. ಮತ್ತು ಸ್ಟ್ರಾಂಗ್ ಅನಾಲಿಟಿಕ್ ಬ್ಯಾಕ್ಗ್ರೌಂಡ್, ಅವರ್ ಪ್ರಾಡಕ್ಟ್ ಈಸ್ ವೆರಿ ಮ್ಯಾಥ್ ಆ್ಯಂಡ್ ನಂಬರ್ ಇವಿ ಅಂತೆ. ಸೊ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಸಾಲಿಡ್ ವರ್ಬಲ್ ಆ್ಯಂಡ್ ರಿಟರ್ನ್ ಪ್ರೆಸೆಂಟೇಷನ್ ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು ಅಂತೆ. ಮತ್ತು ಎಕ್ಸ್ಪೀರಿಯನ್ಸ್ ವಿತ್ ಅ ಡೇಟಾಬೇಸ್ ಇನ್ಕ್ಲೂಡಿಂಗ್ SQL ಕ್ವೇರೀಸ್ ಬರೋಕ್ಕೆ ಬಂದರೆ ನಾಲೆಜ್ ಇದ್ದರೆ ಸಾಕು. ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಗೈಡೇ ಇರಬೇಕು. ಮತ್ತು ಪವರ್ ಪಾಯಿಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಝೋಡೆಸ್ಕ್ ಆರ್ ಅದರ್ ಸಪೋರ್ಟ್ ಸರ್ವಿಸ್ ಸಾಫ್ಟ್ವೇರ್ ಅಂತ. ಅಂದರೆ ಸರ್ವಿಸ್ನು ಯಾವ ಥರ ವರ್ಕ್ ಮಾಡಿದರೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಮತ್ತು ಹೌ ಟು ಅಪ್ಲೈ ಫಾರ್ ದಿಸ್ ಪೊಸಿಷನ್ ಅಂದರೆ, ಪ್ಲೀಸ್ ಫಿಲ್ ಔಟ್ ದ ಫಾರ್ಮ್ with the required details. If your profile is shortlisted, our team will reach out to you via email. If you don't find the email in your inbox, please check your spam folder ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ಈಗ ಹೆಂಗೆ ಅಪ್ಲೈ ಮಾಡೋದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ. ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಕಾಗ್ನಿಸೆಂಟ್ ಅವರು. ಇವರು ಹೈಬ್ರಿಡ್ ಲೊಕೇಶನ್ಗೆ ಹೈರ್ ಮಾಡ್ತಿದ್ದಾರೆ ಆ್ಯಕ್ಚುಲಿ, ಪ್ರೋಸೆಸ್ ಎಕ್ಸಿಕ್ಯೂಟಿವ್ ಡೇಟಾ ರೋಲ್ಗೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಗುಡ್ ಕಮಾಂಡ್ ಆ್ಯಂಡ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಮತ್ತು ಇಮೇಲ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ರಿಕ್ವೈರ್ಡ್ ಅಂತೆ. ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕಂಪ್ಯೂಟರ್ ನಾಲೆಡ್ಜ್ ಬೇಕಂತೆ. ಮತ್ತು ಪ್ರೊಫಿಷಿಯಂಟ್ ಇನ್ ಟೈಪಿಂಗ್ ಸ್ಕಿಲ್ಸ್ ಮತ್ತು ಗುಡ್ MS ಆಫೀಸ್ ಸ್ಕಿಲ್ಸ್ ವಿಲ್ ಬಿ ಆಡೆಡ್ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಟು ಕಾನ್ಸಂಟ್ರೇಟ್ ಆ್ಯಂಡ್ ಪರ್ಫಾರ್ಮ್ ವಿತ್ ಅಟ್ಮೋಸ್ಟ್ ಅಕ್ಯುರೇಸಿ, ಎಬಿಲಿಟಿ ಟು ವರ್ಕ್ ಇನ್ ಫ್ಲೆಕ್ಸಿಬಲ್ ವರ್ಕಿಂಗ್ ಶಿಫ್ಟ್ ಅಂತೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಗ್ರ್ಯಾಜುಯೇಟ್ಸು, ಫ್ರೆಷರ್ಸ್ ಕ್ಯಾನ್ ಅಪ್ಲೈ, ಇಮಿಡಿಯೇಟ್ ಜಾಯ್ನರ್ಸ್ ಅಷ್ಟೇ ಪ್ರಿಫರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು, ನೈಟ್ ಶಿಫ್ಟ್ ಇರುತ್ತೆ, ಅದಕ್ಕೆಲ್ಲ ಓಕೆ ಇರಬೇಕು. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಎರಡು ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಯಾಕೆಂದರೆ ಇದು ಗ್ರ್ಯಾಜುಯೇಟ್ ಮತ್ತು ಫ್ರೆಷರ್ಸ್ಗೆ ಕೇಳ್ತಾ ಇರೋದು, ಇಮಿಡಿಯೇಟ್ ಜಾಯ್ನರ್ನ ಪ್ರಿಫರ್ ಮಾಡ್ತಿದ್ದಾರೆ. ಪ್ಲೀಸ್ ಎಲ್ರಿಗೂ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ್ಯಾವುದು ರಿಲೇಟೆಡ್ ಅಂದರೆ ಜಾಬ್ದು ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಅದ್ರ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಬಾಯ್.